ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಇಲ್ಲಿನ ಹಿಂದವಾಡಿಯ ಅಕಾಡೆಮಿ ಆಫ್ ಕಂಪೇರೇಟಿವ್ ಫಿಲಾಸಫಿ ಅಂಡ್ ರಿಲಿಜನ್ನ ಗುರುದೇವ ರಾನಡೆ ಮಂದಿರದಲ್ಲಿ ಕೆಎಲ್ಇ ಸಂಸ್ಥೆಯ ಬಿಎಂ ಕಂಕಣವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ ಹಾಗೂ ಎನ್ಎಸ್ಎಫ್ ಘಟಕದ ಸಹಯೋಗದಲ್ಲಿ ಜೂನ್ 21 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಅಂತ ಎಸ್ಸಿಪಿಆರ್ ಕಾರ್ಯದರ್ಶಿ ಎಂಜಿ ಜಿರಲಿ ಹೇಳಿದ್ದಾರೆ. ಇಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಎಂಬ ಘೋಷವಾಕ್ಯದಡಿ 21ರಂದು ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷ ಪ್ರಭಾಕರ್ ಕೋರೆ, ಕೆಎಲ್ಇ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಅಂಡ್ ರಿಸರ್ಚ್ನ ಕುಲಪತಿ ಡಾಕ್ಟರ್ ನಿತಿನ್ ಗಂಗಾನೆ ಮತ್ತಿತರ ಗಣ್ಯರು ಪಾಲ್ಗೊಳ್ಳುವರು ಅಂತ ಹೇಳಿದರು. ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಗುರುದೇವ ರಾನಡೆ ಮಂದಿರದಲ್ಲಿ ಜೂನ್ 8ರಿಂದ 20ರ ತನಕ ರಂಗೋಲಿ ಸ್ಪರ್ಧೆ ನಡೆಯಲಿದೆ. 8ರಿಂದ 12 ವಯೋಮಾನದವರು, 13ರಿಂದ 17ರ ವಯೋಮಾನದವರು, 18ರಿಂದ 22ರ ವಯೋಮಾನದವರು, 23 ವರ್ಷದಿಂದ ಮೇಲ್ಪಟ್ಟ ಪುರುಷರು ಮತ್ತು ಮಹಿಳೆಯರ ವಿಭಾಗದಲ್ಲಿ ನಡೆಯಲಿರುವ ಸ್ಪರ್ಧೆಯಲ್ಲಿ 300ಕ್ಕೂ ಅಧಿಕ ಮಂದಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. 21ರಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ವಿಜೇತರಿಗೆ ಆಕರ್ಷಕ ಬಹುಮಾನ ನೀಡಲಾಗುತ್ತೆ. ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 8155870779 ಸಂಪರ್ಕಿಸಬಹುದು ಅಂತ ಹೇಳಿದರು. 10ನೇ ಇಂಟರ್ನ್ಯಾಷನಲ್ ಯೋಗಾ ಡೇ ಅನ್ನ ಪ್ರತಿಷ್ಠಿತ ಕೆಎಲ್ಇ ಸಂಸ್ಥೆಯ ಬಿಎಂ ಕಂಕನವಾಡಿ ಆಯುರ್ವೇದಿಕ್ ಕಾಲೇಜು ಮತ್ತು ಅಕಾಡೆಮಿ ಆಫ್ ಕಂಪೇರೇಟಿವ್ ಫಿಲಾಸಫಿ ಅಂಡ್ ರಿಲಿಜನ್ ಸಂಸ್ಥೆಯ ಜಂಟಿ ಆಯೋಗದಲ್ಲಿ ಕಾರ್ಯಕ್ರಮಗಳು ನಡೀತಾ ಇವೆ. ವಿಶೇಷವಾಗಿ ಕೆಎಲ್ಇಯ ಬಿಎಂ ಕಂಕನವಾಡಿ ಕಾಲೇಜಿದವರು ಕಳೆದ 15 ವರ್ಷಗಳಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಬಹಳ ಅರ್ಥಪೂರ್ಣವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಈ ವರ್ಷ ಅವರು ನಮ್ಮ ಸಂಸ್ಥೆಯ ಕೂಡ ಒಡಂಬಡಿಕೆಯನ್ನು ಮಾಡಿಕೊಂಡ ನಂತರ ನಾವು ಅದರಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಇದರ ನಿಮಿತ್ತವಾಗಿ ಈಗಾಗಲೇ ಯೋಗ ಕಾಂಪಿಟೇಷನ್ಗಳನ್ನ ಕೌಂಟ್ ಡೌನ್ ಯೋಗದರ ಮುಖಾಂತರ ಈಗಾಗಲೇ ಸುಮಾರು 600 ಜನರು ಅದರಲ್ಲಿ ಭಾಗವಹಿಸಿದ್ರು ಬಿಎಂ ಕಂಕನವಾಡಿ ಕಾಲೇಜಲ್ಲಿ. ತದನಂತರದಲ್ಲಿ ಬರುವ 8ನೇ ತಾರೀಕು ಗುರುದೇವ ರಾನಡೆ ಮಂದಿರದಲ್ಲಿ ಅಂತ ಹೇಳಿದ್ರೆ ಅಕಾಡೆಮಿ ಆಫ್ ಕಂಪೇರೇಟಿವ್ ಫಿಲಾಸಫಿ ಅಂಡ್ ರಿಲಿಜನ್ ಸಂಸ್ಥೆಯಲ್ಲಿ ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ ಯೋಗ ಕಾಂಪಿಟೇಷನ್ಗಳನ್ನ ಬೇರೆ ಬೇರೆ ವಯಸ್ಸಿನವರಿಗೆ ಗ್ರೂಪಿಸಮ್ ಮಾಡಿ ಅದನ್ನ ನಾವು ಏರ್ಪಾಡವನ್ನ ಮಾಡಿದ್ದೀವಿ. ಅದರ ನಂತರದಲ್ಲಿ 21ನೇ ತಾರೀಕು ಕೆಎಲ್ಇಯ ಸೆಂಟಿನರಿ ಬಿಲ್ಡಿಂಗ್ನಲ್ಲಿ ಕೆಎಲ್ಇಯ ಸಂಸ್ಥೆಯ ಆಶ್ರಯದಲ್ಲಿ ಪ್ರಭಾಕರ್ ಕೋರೆ ಅವರ ನೇತೃತ್ವದಲ್ಲಿ ಮತ್ತು ಡಾಕ್ಟರ್ ಗಂಗಾನೆ ಅವರ ನೇತೃತ್ವದಲ್ಲಿ, ಡಾಕ್ಟರ್ ಸುಹಾಸ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಜಂಟಿಯಾಗಿ ನಮ್ಮ ಸಂಸ್ಥೆಯ ಕೂಡ ಯೋಗ ದಿನದ ದಿನಾಚರಣೆ ನಡೆಯೋದಿದೆ. ಈ ವರ್ಷದ ಥೀಮ್ ಆಫ್ ದಿ ಇಂಟರ್ನ್ಯಾಷನಲ್ ಯೋಗ ಡೇ ಇಸ್ ವುಮೆನ್ ಎಂಪವರ್ಮೆಂಟ್. ಆದ್ದರಿಂದ ಬೆಳಗ್ಗೆ ಈ ಯೋಗ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಗಳಿಸಿದವರಿಗೆ ಬಹುಮಾನಗಳನ್ನು ಕೊಡುವಂಥದ್ದು ಮತ್ತೆ ಯೋಗ ಪ್ರದರ್ಶನಗಳನ್ನ ಮಾಡುವಂಥದ್ದು ನಡೆಯುತ್ತೆ. ಆದ್ದರಿಂದ ತಾವೆಲ್ಲರೂ ಈ ಕಾರ್ಯಕ್ರಮದ ಒಂದು ಉಪಯೋಗವನ್ನು ಮಾಡಿಕೊಳ್ಬೇಕು. ಸಮಾಜನೂ ಇದರಲ್ಲಿ ಭಾಗವಹಿಸಬೇಕು. ಇದರಲ್ಲಿ ಎಲ್ಲರೂ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂತ ಕಳಕಳಿಯ ವಿನಂತಿಯನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ಕೊಳ್ತಾ ಇದ್ದೇನೆ. ಬೇರೆ ಬೇರೆ ವಯಸ್ಕರವರಿಗೆ ಮೊದಲಿಗೆ 8 ವರ್ಷದಿಂದ 12 ವರ್ಷ ತನಕ ಬಾಲಕ ಬಾಲಕಿಯರಿಗೆ ಒಂದು ಕ್ಯಾಟಗರಿ ಇರುತ್ತೆ. ಆಮೇಲೆ 12ರಿಂದ 16 ವರ್ಷದ ಬಾಲಕ ಬಾಲಕಿಯರಿಗೆ ಒಂದು ಕ್ಯಾಟಗರಿ ಇರುತ್ತೆ. 18ರಿಂದ 22 ವರ್ಷದ ತನಕ ಒಂದು ಕ್ಯಾಟಗರಿ ಇರುತ್ತೆ. ಆಮೇಲೆ 23 ವರ್ಷದಕ್ಕಿಂತ ಮೇಲ್ಪಟ್ಟವರಿಗೆ ಒಂದು ಕ್ಯಾಟಗರಿ ಇರುತ್ತೆ. ಪ್ರತಿಯೊಂದು ಕಾಂಪಿಟೇಷನ್ ನಲ್ಲಿ 3 ಆಸನಗಳು ನಾವೇ ಹೇಳಿರ್ತೀವಿ, ಇದೇ ಆಸನ ಮಾಡಬೇಕು ಅಂತ. ಆಮೇಲೆ 2 ಆಸನಗಳು ಅವರ ಒಂದು ಚಾಯ್ಸ್ ಬೇಸಿಸ್ ಮೇಲೆ ಮಾಡ್ಬೋದು. ಈ ಒಂದು ಎಲ್ಲಾ ಕಾರ್ಯಕ್ರಮಕ್ಕೆ ಎಲ್ಲರೂ ನೋಂದಾಯಿಸಬೇಕು. ಇದಕ್ಕೆ ನೋಂದಣಿ ಶುಲ್ಕ ಅಂತ ಇರುತ್ತೆ, 150 ರೂಪಾಯಿ. ಅದರ ಲಿಂಕ್ ಕೂಡ ನಾವು ನಿಮ್ಮ ಜೊತೆ ಶೇರ್ ಮಾಡ್ತೀವಿ, ಅಥವಾ ನಮ್ಮ ಏನು ಯೋಗ ಇನ್ಸ್ಟ್ರಕ್ಟರ್ ಇದ್ದಾರೆ ಅವರ ಒಂದು ನಂಬರ್ ಕೂಡ ನಿಮ್ಮ ಜೊತೆ ಶೇರ್ ಮಾಡಿರ್ತೀವಿ. ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಸೊ ಈ ಒಂದು ಕಾಂಪಿಟೇಷನ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಮತ್ತೊಮ್ಮೆ ಕೆಎಲ್ಇ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ರಿಸರ್ಚ್, ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಶಹಾಪುರ್ ಬೆಳಗಾವಿ ಹಾಗೂ ಅಕಾಡೆಮಿ ಆಫ್ ಕಂಪ್ಯಾರಿಟಿವ್ ಫಿಲಾಸಫಿ ಅಂಡ್ ರಿಲಿಜನ್ ಹಿಂದವಾಡಿ ಬೆಳಗಾವಿಯಲ್ಲಿದೆ. ಇದರ ಜಂಟಿ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಒಂದು ಕಾರ್ಯಕ್ರಮ ಗುರುದೇವ್ ರಾನಡೆ ಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕಿದೆ. ಸೊ ಇದೇ ಬರುವ 8ನೇ ತಾರೀಕು ಬೆಳಿಗ್ಗೆ 9ರಿಂದ ಸಂಜೆ 5 ಗಂಟೆ ತನಕ ನಡೆಯುತ್ತಿದೆ.
ಹಾಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಮೇನ್ ಪ್ರೋಗ್ರಾಮ್ ನಮ್ಮ KLE ಸೆಂಟನರಿ ಹಾಲಲ್ಲಿ 21ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ನಡೆಯುತ್ತೆ. ಈ ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕೆಂದು ಮತ್ತೊಮ್ಮೆ ಕೇಳ್ಕೊಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಬಿಎಂ ಕಂಕಣವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿ, ಡಾಕ್ಟರ್ ಸುಹಾಸ್ ಸಗರೆ, ಸುಬ್ರಹ್ಮಣ್ಯ ಭಟ್, ರಶ್ಮಿ ಚೌಹಾಣ್ ಇತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.